ಜನತಾ ತೀರ್ಪು ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ. ಜನತೆಯ ತೀರ್ಪು ಈಗಾಗಲೇ ಬಹುತೇಕ ಖಚಿತವಾಗ್ತಾ ಇದೆ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿಯ ನಾರಾಯಣಸ್ವಾಮಿ ಈಗಾಗಲೇ ಬಂಗಾರಪೇಟೆ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಜಗಳೂರು ಮತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಚ್ಚಳ ಬಹುಮತದಿಂದ ಈಗಾಗಲೇ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಇಲ್ಲಿನಲ್ಲಿ ರಾಮಚಂದ್ರಪ್ಪ ಮತ್ತು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ಈಗಾಗಲೇ ಆಂಧ್ರ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯನ್ನು ನೋಡೋಣ. ಆಂಧ್ರದಲ್ಲಿ ವೈಎಸ್ಆರ್ ಪತ್ನಿ ಮತ್ತು ಪುತ್ರ ಇಬ್ಬರೂ ಕೂಡ ಕಮಾಲ್ ಮಾಡಿದ್ದಾರೆ. ಇಡೀ ರಾಜ್ಯ ಸರ್ಕಾರ ಒಂದೆಡೆಯಾದರೆ ಇನ್ನೊಂದೆಡೆ ಇಡೀ ವೈಎಸ್ಆರ್ ಕಾಂಗ್ರೆಸ್ನಿಂದ ಜಗನ್ ಮತ್ತು ಅವರ ತಾಯಿಯಾದಂಥ ವಿಜಯಲಕ್ಷ್ಮಿ ಇಂದು ಸ್ಪರ್ಧಿಸಿದರು. ಜಗನ್ ಬಹುತೇಕ ಈಗಾಗಲೇ ಗೆಲುವಿನ ಸಮೀಪಕ್ಕೆ ಬಂದು ತಲುಪಿದ್ದಾರೆ. ವಿಜಯಲಕ್ಷ್ಮಿ ಕೂಡ ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಇವರಿಬ್ಬರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಡ್ಡು ಹೊಡೆದು ಇಲ್ಲಿ ತಮ್ಮ ಕ್ಷೇತ್ರಗಳಿಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಜಗನ್ ಮತ್ತು ರಾಜಶೇಖರ ರೆಡ್ಡಿಯಿಂದ ತೆರವಾದ ಸ್ಥಾನಗಳಿಗೆ ಸ್ಪರ್ಧಿಸಿದರು. 4,30,000ಕ್ಕೂ ಹೆಚ್ಚು ಮತಗಳನ್ನು ಪಡೆಯೋದ್ರ ಮೂಲಕ ಜಗನ್ ಇಲ್ಲಿ ಗೆಲುವಿನತ್ತ ದಾಪುಗಾಲು ಇಟ್ಟಿದ್ದಾರೆ. ಬಹುತೇಕ ಇಲ್ಲಿ ನಿರೀಕ್ಷಿತ ಫಲಿತಾಂಶ ಬರ್ತಾ ಇತ್ತು. ಅದೇ ರೀತಿ ಜಗನ್ ಅವರ ತಾಯಿ ಕೂಡ ಸುಮಾರು ಬಹುಮತದತ್ತ ಸುಮಾರು 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವು ಬಹುತೇಕ ಖಚಿತವಾಗಿದೆ. ಜೆಡಿಎಸ್ ಅಭ್ಯರ್ಥಿಯನ್ನು ಹಿಂದಿಕ್ಕಿ ಸಿಪಿ ಯೋಗೇಶ್ವರ್ ಇಲ್ಲಿ ಗೆಲುವನ್ನು ದಾಖಲಿಸಿದಂಥ ಮುನ್ನಡೆಯನ್ನು ಇಟ್ಟಿದ್ದಾರೆ. ಆದರೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ರಘುನಂದನ್ ರಾಮಣ್ಣ ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಅವರು ಈಗಾಗಲೇ ಅದನ್ನು ಪ್ರಕಟಿಸಿದ್ರು, ನಾನು ಸೋಲನ್ನು ಒಪ್ಕೋತಾ ಇದ್ದೀನಿ ಅಂತೇಳಿ. ಸಿಪಿ ಯೋಗೇಶ್ವರ್ 10,000ಕ್ಕೂ ಹೆಚ್ಚು ಮತಗಳ ಹತ್ತಿರದ ಮುನ್ನಡೆ ಪಡೆದುಕೊಂಡ್ರೆ ಅವರಿಗೆ ಸಿಮ್ಲಿಂ ನಾಗರಾಜ್ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಸುಮಾರು 12 ಸುತ್ತಿನ ಮತ ಎಣಿಕೆ ಮುಕ್ತಾಯ ಕಂಡಿದೆ. ಇನ್ನು ಕೇವಲ 6 ಸುತ್ತಿನ ಮತ ಎಣಿಕೆ ಬಾಕಿ ಅಷ್ಟೇ ಇದೆ. ಆದರೆ ಅಂತರವನ್ನು ಗಮನಿಸ್ತಾ ಇದ್ದರೆ ಬಹುತೇಕ ಸಿಪಿ ಯೋಗೇಶ್ವರ್ ಗೆಲುವಿನತ್ತ ಮುನ್ನಡೆಯನ್ನು ಸಾಗಿಸ್ತಾರೆ. ಇನ್ನು ಜಗಳೂರು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಎಸ್.ವಿ. ರಾಮಚಂದ್ರಪ್ಪ ಬಹುತೇಕ ಗೆಲುವಿನ ಅಂಚಿಗೆ ಬಂದು ತಲುಪಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಲ್ಲಿ ಪ್ರಬಲ ಪೈಪೋಟಿ ನೀಡ್ತಾ ಇರೋದು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಪಕ್ಷೇತರಾಗಿ ಸ್ಪರ್ಧಿಸಿದಂಥ ರಾಜೇಶ್. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಲ್ಲಿ 7,407 ಮತಗಳ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಈಗಾಗಲೇ ಜಗಳೂರಿನಲ್ಲಿ ಎಸ್.ವಿ. ರಾಮಚಂದ್ರಪ್ಪ
ಅವರ ಈ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದ್ದು ಸುಮಾರು 14ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡ ನಂತರ 7,948 ಮತಗಳ ಮುನ್ನಡೆಯನ್ನು ಅವರು ತಮ್ಮ ಪ್ರತಿಸ್ಪರ್ಧಿ ರಾಜೇಶ್ ಅವರಿಂದ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ JDS ಅಭ್ಯರ್ಥಿಯನ್ನು ಇಲ್ಲಿ JDS ಪಕ್ಷ ತಮ್ಮ ಇಡೀ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟಿತ್ತು. ಆದರೆ ಯೋಗೇಶ್ವರ್ BJP ಅಭ್ಯರ್ಥಿಯಾಗಿ ಕಳೆದ ಬಾರಿ 2 ಬಾರಿ ಸೋಲನ್ನು ಅನುಭವಿಸಿದರು. ಆದರೆ ಈ ಬಾರಿ BJPಯ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದರು. ತಮ್ಮ ಅದೃಷ್ಟವನ್ನು ಪರೀಕ್ಷೆಗೆ ಒಳಪಟ್ಟಿದ್ದರು. ಈ ಬಾರಿ ಕೂಡ ಅವರು ಗೆಲುವನ್ನು ದಾಖಲಿಸುತ್ತಾ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಜಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ 3ನೇ ಹಂತಕ್ಕೆ ತಳ್ಳಲ್ಪಟ್ಟಿದೆ. 2ನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ.